ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂಜಿ ಪೆಪ್ಸಿ ಏರ್ನಲ್ಲಿ ಎಕ್ಕೊಡು ಪಂಡ ಯಶ್ಮಿತೇರ್ನಲ್ಲಿ ಎಕ್ಕೊಡು ಅಂಡ್ ಆರು ಇಜ್ಜೇರು ಆರು ನಮ್ಮ ಮಗನ ಸ್ಕೂಲ್ ಡೇಗೆ ಪೋಯರು ಮತ್ತೆ ಎಲ್ಲ ತಿಂದಾಂಡ್ಯ ಪೆಪ್ಸಿ ಕೊರ್ನೆರೆಗು ಕ್ಲಾಪ್ ಐಸ್ ಕ್ರೀಮ್ ಕೋಲ್ಡ್ ಇತ್ತು. ರಟ್ಟು ತಿಂದರು ಯಾಜಿಗೆ ಕೂಡ ಅವಳು ಹೊಡ್ತಿಲ್ಲ ರಟ್ಟು ತಿನ್ನೋದು ಅಲ್ಲ. ಬೇರೊಂಜಿ ಶ್ರದ್ಧೆ ಭಕ್ತಿ ಇನ್ನು ಪೊಲ್ಲರಿಜ್ಜವೆ ಒಂದು ಎಂಕ್ಲೆಗೆ ಅಂಟವನ ಬೇಲೆ ಅಂಟ ಅದು ಸಾಕಾಡು ಬೆಸ್ಟ ಅಲ್ಲ ನಲ್ಲ ಆತು ಚಿಂದದು ಅಂಡ್ ಗೈಸ್ ಕೂಡ ಪತ್ತವನ ಬೇಲೆ ಪೆಪ್ಸಿ ತಿಂದಾನು ನನ್ನ ಎಲ್ಲ ಮೇರದಲ್ಲ ಕನಪಿರಿಗೆ ಬಂದಾಗ ಎಲ್ಲ ಗಮ್ಮತ್ತುಂಡವೆ ಮೂಲು ಪತ್ತ ಟೆನ್ಷನ್ ಅನ್ಪಚ್ಚಿ ಪತ್ತ ರಾಸಿ ಮಾಡು ಡ್ರೆಸ್ ತುಲೆ ಸರಿ ತುಲೆ ಮಾತೆರೆಲ್ಲ ಮಾತೆರ್ಲ ಪಾಡೊಂದುಲ್ಲೇರು ಮೆರನೊಂಜಿ ಸರಿ ತುಲೆ ಓರ್ಲ ತಿಕ್ಕೆರ್ಂಡ ಹಾಯಿಂದ ಪಲ್ಲವೆ ನಲಿನಿ ಅಕ್ಕರ್ ಮಕ್ಕಲ್ಲೇ ಮೇರೆ ಮಾತಾ ಕೊಡ್ಲೆಪ್ಪೇರು ಕೇಸರಿ ಜೈ ಬಂಡಾಣ ಗೈಸ್ ಒಂದು ನೆಕ್ಸ್ಟ್ ಡೇ ಕ್ಲಾಸ್ಗೆ ಇತ್ತೆ ಇನ್ನು ಒಂಚೂರು ಮೀಟಿಂಗ್ ಉಂಡಿಗೆ ಅಂಚ ಕ್ಲಾಸ್ ಇಜ್ಜಿ ಸೊ ಬತ್ತೆ ಕೋಡೆ ಲಾಗ್ ಕ್ಲಾಸ್ ಡೇ ಮಂದನ ಬೊಕ್ಕ ಮಂದಜಿ ಇಲ್ಲಾಡ್ದಲ್ಲ ಅಂಚ ಇತ್ತೆ ಇನ್ನೆ ಕಂಟಿನ್ಯೂ ಮನ್ಪುಗ ಅಂದು ತುಕ ಏರ್ಪುರ ಬೈದಿರಂದು ಸುರು ಕ್ಲೀನಿಂಗ್ ಉಂಡಿಗೆ ಬೊಕ್ಕ ಮೀಟಿಂಗ್ ಸೊ ತುಕ ದಾದ ಗೈಸ್ ಏರ್ಲ ಬೈಜೇರು ಕ್ಲಾಸ್ ನಲಿನಕ್ಕ ಮಾತ್ರದೆ ಪೊಲ್ಲೊಂದುಲ್ಲೆರಾರು ಯಾನ್ ಪೊಲ್ಲರ ಇಜ್ಜಿಂದು ಪಂದಿತ್ತೇರು ಅಂಚದಾಲ ಕನದಿಜ್ಜಿ ಪೀಸ್ ಮಾತ್ರ ಕನದಿನಿ ಇತ್ತೆ 15 ಗಂಟೆ ಮುಟ್ಟ ಪೊಲ್ಲೊಲಿಂದ ಮಂಚಿ ಪುರ ಬರ್ಕೊಂಡೆ ಸುತ್ತಾಡೋದು ಬರ್ಕೊಂಡು ಆಶ್ರಮ ತೋಚ ವ್ಯಾನಿಕ್ಲಿಗೆ ಹೆಂಚ ಉಂಟು ಫುಲ್ಲು ಒಂಚೂರು ವಿಡಿಯೋ ಅಂತ ತೋಚ. ಹಾಯ್ ಗಾಯ್ಸ್ ಎಲ್ಲಂಜ ಐತಾರ ದಾತುಂಡಿಯ ತುಲೆ ಮಾರಂಡನೆ ನಂದಿ ವೈರ್ ಲೇ ಅವ ಆಶ್ರಮ ಜೋಕುಲ್ಪುರ ಎಪ್ಪನವಲು ಲೈ ನಾಯಿ ಉಂಟು ನಮ್ಮಕ್ಕ ನಿನ್ ಮಾರಂಡಾಗಿಡ್ತೇರು ನೀ ನಾನು ಇಂಚಿಡು ಮಂದಿರ ಅಂಚಿಡು ಎಂಕಲ್ನ ಕ್ಲಾಸ್ ಪುರ ಕಂಪ್ಯೂಟರ್ ಕ್ಲಾಸ್ ಟೈಲರಿಂಗ್ ಕ್ಲಾಸ್ ಅಲ್ಲ ಅವು ಪುರ ಬಾತುಕೋಳಿ ತುಲೆ ಬಾತುಕೋಳಿ ಮೊಲ್ಲಾಪುರಕ್ಕೆ ಎಂಡ ಮೀಯೊಂದುಂಡು ಒಬ್ಬು ಅವಳ ಅಂಕಲ್ ಬೇಲೆ ಮಂತಂದುಲ್ಲೇರು ವಾಸ್ ದೇ ಹಸ್ಕಿ ಹಾಯ್ ಹಾಯ್ ಐಗು ಫ್ಯಾನ್ ಚಾಲೆ ಹಾಯ್ ಕೈಕ ಪಾಪ ಪೋಪು ಲಕ್ಕಡು
ಮೂಲು ದೈತುಲೆ ವೆರೈಟಿ ಉಂಡು ಉಂದುತುಲೆ ಹಾರ್ಟ್ ಶೇಪ್ಡ್ ಮಂದಿರ ಇಂಕಲಿತ್ತ ಮಂದಿರದ ಬುಲಾಯಿ ಬತ್ತ ಮೂಲು ಫುಲ್ ಸೈಲೆಂಟ್ ಎಪ್ಪಡು ಕ್ರಿಸ್ಮಸ್ ಸೆಲೆಬ್ರೇಷನ್. ಹಾಯ್ ಗೈಸ್ ಬರ್ತೀರಿ ಪೂರ ಜೋಕುಲ್ನ ಆಗ್ತಾರ್ಲಿ ನೀವು ಬಾಬಾ ಹಾಯ್ ಬಲೆ ಮಾತೆಲ್ಲ ಬಲೆ ಇನ್ನು ರೋಟರಿ ಇಂದಿನ RCC ರೋಟರಿ ಕ್ಲಬ್ದ ಇಂಕ್ಲ ಮೀಟಿಂಗ್ಗೆ ಹಾಯ್ ಮಾಡಿ ಇಲ್ಲ ಶೋ ಸೊ ಇತ್ತ ಕ್ಲೀನಿಂಗ್ ಗೈಸ್ ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ದಾನೆ ಬಲ್ತಿದ್ದಾನೆ ಬಲಕ ಚೌದೆತ್ತಂದ್ಲೆ ಸರಿಜಾ ಗಡಿಯಾರದ ಸೆಲ್ ಉಂಟಿರ್ತದೆ ಗೈಸ್ ಅಂಚ ಕನ್ನಡರು ನದಿ ಮಟ್ಟ ಏ ಸರು ಉಲಾಯ್ ತೆಪ್ಪೊಡಿಯ ಬೊಕ್ಕಪಿದಾಯ್ ಉಲಾಯ್ ಉಂಟು ಅಳವು. ಹಾಯ್ ಗೈಸ್ ಫುಲ್ ಕ್ಲಾಸ್ ರೂಮ್ ಸೆಟ್ ಅಂತಲಿ ಪೂರ ಕುಲೊಂದಿ ವೀಡಿಯೋ ಆಯ್ತಿಯಾ ಅವೆ ಗೆಸ್ಟ್ ಇತ್ತ ಮೂಡ್ರಿ ಒಂದತ್ತ ಬಗ್ಗೆ ಇನ್ನಿ ಜೋಕುಲುಲ್ಲ ಫುಲ್ ಕುಸಿಟ್ಟು ಮಕ್ಕಳು ಪೂರ ಕುಲೊಂದೇರು ಒಂದು ಗೆಸ್ಟ್ಗೆ ಚೇರ್ ದೀತಿದ್ದೇರು ಪೂರ ಕುಲೊಂದೇರು ಫುಲ್ಲು ಕುಲೊಂದು ಪಟ್ಟಂಗ ಹಾಕೊಂಡಿಲ್ಲೇರು ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಫೋಟೋಕ್ಕೆ ಬರಲಿ ಇಂಡಸ್ಟ್ರಿ ಇದೆ. ಅದರ ಜೊತೆಗೆ ಇನ್ನು 3-4 ನಾವು ಗಾರ್ಮೆಂಟ್ಸ್ ಇಂಡಸ್ಟ್ರಿನ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಮ್ಯಾನ್ ಪವರ್ನ ಜಾಸ್ತಿ ಮಾಡೋದು. ಮ್ಯಾನ್ ಪವರ್ ಜಾಸ್ತಿ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಲೋಕಲ್ ಅಂದ್ರೆ ಮಂಗಳೂರಿನ ಸುತ್ತಮುತ್ತ ಇರುವಂತ ಏನೇನು ಜನಗಳು ಇರ್ತಾರಲ್ಲ, ಕೆಲವೊಬ್ಬರಿಗೆ ತುಂಬಾ ನೀಡ್ ಇರುತ್ತೆ, ಕೆಲವೊಬ್ರು ನಾವು ಬರ್ಬೇಕು ಅಂತ ಇರ್ತಾರೆ, ಅಂತವ್ರಿಗೆಲ್ಲ ನಾವ್ ಏನ್ ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸಪೋಸ್ ನಾನು 10 ಜನಕ್ಕೆ ಹೇಳಿದ್ರೆ ಒಬ್ಬರಾದ್ರೂ ಬರ್ಬೋದಲ್ಲ, ಆ 10 ಜನ ಇನ್ನು 10 ಜನಕ್ಕೆ ನೀವು ಸ್ಪ್ರೆಡ್ ಮಾಡ್ತೀರಾ. ಸೊ ಏನಿದೆ ಅಂತ ಅಂದ್ರೆ ನಮ್ಮಲ್ಲಿ ತುಂಬಾ ರೀತಿ ಕೆಲಸ ಇದೆ. ಒಂದು ಟೈಲರಿಂಗ್ ಇದೆ, ಹೆಲ್ಪರ್ಸ್ ಇದೆ, ಚೆಕ್ಕರ್ಸ್ ಇದೆ, QC ಇದೆ, ಪ್ಯಾಕಿಂಗ್ ಇದೆ, ಐರನಿಂಗ್ ಇದೆ, ಮತ್ತೇನಪ್ಪಾ ಅಂದ್ರೆ ಫೀಡಿಂಗ್ ಹೆಲ್ಪರ್ ಅಂತ ಇದೆ. ಸೊ ನಾವು ಅವರ ಎಜುಕೇಟೆಡ್ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಎಜುಕೇಶನ್ ಕೊಟ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಸಪೋಸ್ ಟೈಲರಿಂಗ್ ಬರುತ್ತೆ ಅವರಿಗೆ, ಮನೆಗೆ ಈ ತರ ಮಷೀನ್ ಅಲ್ಲೆಲ್ಲ ಸ್ಟಿಚ್ ಮಾಡ್ತೀರಾ, ಬಂದ ತಕ್ಷಣ ನಾವು ಪವರ್ ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಸ್ಪೀಡ್ ಇರುತ್ತೆ, ಒಂದೊಂದ್ಸಾರಿ ಅದು ಪವರ್ ಆನ್ ಸ್ಪೀಡ್ ಆಗಿ ಮೂವ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ನಿಮಗೆ ಟ್ರೈನ್ ಅಪ್ ಮಾಡ್ತೀವಿ. ನಾವು ಮಿನಿಮಮ್ 1 ಮಂತ್ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ನಾವು ಟ್ರೈನಿಂಗ್ ಕೊಟ್ಟು ನಿಮಗೆ ಸ್ಯಾಲರಿ ಇರುತ್ತೆ. ಟ್ರೈನ್ ಅಪ್ ಮಾಡಿದ್ಮೇಲೆ ನೀವು ಬಂದಿದ್ರೆ ಏನಿರುತ್ತೆ ಅಂದ್ರೆ 1 ಮಂತ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗೆ ಸ್ಯಾಲರಿ ಕೂಡ ಇರುತ್ತೆ. ಕೆಲವೊಬ್ರು ಅಂತಿರ್ತಾರೆ, ನಾವು ಬಂದಾಗ ನಾವು ಜಸ್ಟ್ ಟ್ರೈನಿಂಗ್ ತಗೊಂಡ ತನಕ ನಮಗೆ ಸ್ಯಾಲರಿ ಹಾಗೆ ಇರ್ತದೆ. ಏನಿಲ್ಲ, ನಿಮಗೆ ಬಂದ ತಕ್ಷಣ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗೆ ಮಿನಿಮಮ್ 8,000ದಿಂದ ನಮ್ಗೆ ಏನಿರುತ್ತೆ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ನಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ, 1 ಮಂತ್ ಎಲ್ಲ ಕಲಿತು ಸ್ಟಿಚ್ ಕಲಿತಿದ್ದಾರೆ ಅಂದ್ರೆ ಅವರಿಗೆ ನಾವೇನ್ ಮಾಡ್ತೀವಿ, ನಾನೇ ಇಂಟರ್ವ್ಯೂ ತಗೊಂಡ್ಬಿಟ್ಟು ಅವರಿಗೆ ಸ್ಯಾಲರಿ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ. ನಿಮಗೆ ಟೈಲರಿಂಗ್, ಸಪೋಸ್ ನೀವು ಟೈಲರಿಂಗ್ ಕಲಿತ್ರಿ, ಅದರೊಳಗೆ ನಿಮ್ಗೆ ಏನು ತಲೆಗೆ ಆಗ್ತಿಲ್ಲ, ಕೆಲವೊಬ್ಬರಿಗೆ ಆಗಲ್ಲ, ನನಗೆ ಬೇಡ ನನಗೆ ಕೆಲಸ, ಅವರಿಗೆ ಹೆಲ್ಪರ್ ಕೆಲಸ ಅಂತ ಕೊಡ್ತೀವಿ. ಹೆಲ್ಪರ್ ಕೆಲಸ ಅಂತಂದ್ರೆ ಗೊತ್ತಲ್ಲ, ನಿಂತ್ಕೊಂಡು ಮಾಡೋದಿರುತ್ತೆ, ಅಂದ್ರೆ 8 ಅವರ್ ನಿಂತ್ಕೊಳ್ಳೋದು. ಆದ್ರೆ ಅವರಿಗೆ ಯಾವುದೇ ರೀತಿ ಆಗುವಂತ ಕೆಲಸ ಇರಲ್ಲ, ಎಲ್ಲ ಈಸಿ ಕೆಲಸ ಇರುತ್ತೆ. ಅಂದ್ರೆ ಸಪೋರ್ಟಿವ್ ಆಗಿ, ಟೈಲರ್ಗೆ ಸಪೋರ್ಟಿವ್ ಆಗಿ ನೀವು ಕೆಲಸ ಮಾಡ್ಬೇಕಿರುತ್ತೆ. ಟೈಲರಿಂಗ್ ಕೆಲಸ ಅಂತ ಅಂದ್ರೆ ನೀವು ಟೈಲರಿಂಗ್ ಕಲಿತು ಇನ್ನೂ ಬೆಸ್ಟ್. ಯಾವ ರೀತಿ ಅಂತಂದ್ರೆ ಟೈಲರಿಂಗ್ ಅನ್ನ ನೀವು ಬೆಳಗ್ಗೆ 8 ಅವರ್ ಆರಾಮ್ಸೆ ಕೂತ್ಬಿಟ್ಟು ಮಾಡ್ಬೋದು. ಬಟ್ ಟೈಲರಿಂಗ್ ಇನ್ನೊಂದು ಬೆನಿಫಿಟ್ ಏನಿರುತ್ತೆ ಅಂದ್ರೆ ನಿಮ್ಮ ಸ್ಯಾಲರಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ.
ಸಪೋಸ್ ಒಂದು ಸ್ಟಿಚನ್ನು ನೀವು ಫಸ್ಟ್ 1 ಮಂತ್ ಇಷ್ಟು ಕಲಿತಿರ್ತೀವಿ, ಸೆಕೆಂಡ್ ಮಂತ್ ನೀವು ಜಾಸ್ತಿ ಪ್ರೊಡಕ್ಷನ್ ಕೊಡ್ತಾ ಇದ್ರೆ ನಾವು ಪ್ರೊಡಕ್ಷನ್ ಹೇಗೆ ಕೊಡ್ತಾರೆ ಹಾಗೆ ಸ್ಯಾಲ್ರಿನ ಇಂಕ್ರಿಮೆಂಟ್ ಮಾಡ್ತೀವಿ. ಸಪೋಸ್ ಏನಾಗುತ್ತೆ, ನಮ್ಮಲ್ಲಿ ಈಗ ಆಲ್ರೆಡಿ ಒಂದು ಹುಡುಗಿ ರೋಟರಿ ಕ್ಲಬ್ ಮಂಗಳೂರು ಉತ್ತರ ರೋಟರಿ ಸಮುದಾಯಗಳ ಕೊಡಲಿ ಹಾಗೂ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆರೋಗ್ಯ ತಪಾಸಣಾ ಶಿಬಿರ, ಬಿಪಿ ಶುಗರ್ ಮತ್ತು ಕ್ಯಾನ್ಸರ್ ಅಭಿಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದೇವೆ. ಅಂದಿನ ಆ ಕಾರ್ಯಕ್ರಮದಲ್ಲಿ ನೇಮತೆ ಆಸ್ಪತ್ರೆ ದೇವರ ನುರಿತ ವೈದ್ಯರು ಆಗಮಿಸಿ ಯುವತಿಯರ ಹಾಗೂ ಮಹಿಳೆಯರು ಓಪನ್ ಮಾಡಿದ್ದೀವಿ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ನೀವಲ್ಲದೆ ನಿಮ್ಮ ಸುತ್ತಮುತ್ತಲ ನಿಮ್ಮ ಜನಗಳಿರ್ತಾರೆ, ಯಾರಾದ್ರೂ ಕೂಡ ಬರ್ತಾರೆ ಅಂದ್ರೆ ಕೂಡ ನೀವೇನು ಮಾಡ್ಬೋದು, ಇನ್ಫಾರ್ಮ್ ಮಾಡ್ಬೋದು. Sitte una supponilla guys unas ಏನಂತ ಉಪಾದಿನಿ ಹೇಳ್ತೀರಿ ಇಂದ ತೂಲೆ ಸರಿಯಲ್ಲೇನು